ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ವಿಶೇಷವಾಗಿರ್ತಕ್ಕಂತಹ ಮೇ ತಿಂಗಳ ವಿಶೇಷತೆಗಳನ್ನ ನಾವು ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಈ ತಿಂಗಳು ಒಟ್ಟು 3 ವಿಶೇಷತೆಗಳನ್ನ ಪ್ರಮುಖವಾಗಿ ನಾವು ಗುರುತಿಸ್ಕೊಳ್ಬೇಕಾಗ್ತದೆ. ಈ ತಿಂಗಳು ಪ್ರಾರಂಭವಾಗೋದು ಬುದ್ಧ ಪೌರ್ಣಮಿ ದಿವಸದಿಂದ. ಶಾಂತಿಯ ಸಂಕೇತವನ್ನ ಭಾರತದಾದ್ಯಂತ ಮತ್ತು ಹಲವು ವಿದೇಶಗಳಲ್ಲೂ ಹಬ್ಬಿಸಿದಂತಹ ಬುದ್ಧನನ್ನ ಸ್ಮರಣೆ ಮಾಡ್ಕೊಳ್ತಕ್ಕಂತಹ ಬುದ್ಧ ಪೌರ್ಣಮಿ ಇರತಕ್ಕಂತಹ ದಿವಸ 1ನೇ ತಾರೀಕು ಪೌರ್ಣಮಿ. ಅದನ್ನು ಬುದ್ಧ ಪೌರ್ಣಮಿ ಅಂತಾನೆ ಕರಿತೀವಿ. ಹಲವಾರು ರೀತಿಯಲ್ಲಿ ಜ್ಞಾನೋದಯಕ್ಕೆ, ತ್ಯಾಗಕ್ಕೆ, ಶಾಂತಿಗೆ ಹೆಸರನ್ನು ಮಾಡಿದಂತಹ ಆ ಬುದ್ಧನ ಸ್ಮರಣೆ ಮಾಡ್ಕೊಳ್ತಕ್ಕಂಥ ದಿವಸ. ಜನ್ಮ ಮತ್ತು ಮರಣ ಎರಡನ್ನೂ ಸಹ ಮಾಡ್ಕೊಳ್ತಕ್ಕಂಥದ್ದು. ಅದರಲ್ಲೂ ಬೋಧಿ ವೃಕ್ಷವನ್ನ ಬೌದ್ಧರು ವಿಶೇಷವಾಗಿ ಪೂಜಿಸ್ತಕ್ಕಂತಹ ದಿವಸವೂ ಸಹ ಈ ದಿವಸ. ಬುದ್ಧನ ನೆನಪಿನಲ್ಲಿ ಅವನ ಬದುಕಿನ ಎಲ್ಲ ಮಜಲುಗಳನ್ನ ಸ್ಮರಿಸಿ ಅವರಂತೆ ಶಾಂತಿಯಾಗಿ ಬದುಕುವುದನ್ನ ಕಲಿತುಕೊಳ್ತಕ್ಕಂತಹ ಪುಣ್ಯ ದಿವಸ ಅಂತಾನೆ ಹೇಳ್ಬೋದು. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು, ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು, ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ಅದರ ಜೊತೆಗೆ 11ನೇ ತಾರೀಕು 5ನೇ ತಿಂಗಳು 2026 ಅವತ್ತು ವಿಶೇಷವಾಗಿ ವೈಶಾಖ ಮಾಸದ ನವಮಿ. ಆ ನವಮಿ ತಿಥಿಯಂದು ಹನುಮತ್ ಜಯಂತಿ ಇರ್ತಕ್ಕಂಥದ್ದು. ನಮ್ಮ ಎಲ್ಲರ ಪ್ರೀತಿಯ ಹನುಮಂತ ದಾಸರ ಕೈನಲ್ಲಿ ಕಂದ ಅಂತ ಸೀತಾಮಾತೆ ಕರೆದ್ಲು ಅಂತ ಊಹೆ ಮಾಡಿಕೊಂಡು, ಎನ್ನ ಕಂದ ಹಳ್ಳಿಯ ಹನುಮ ಚೆನ್ನಾಗಿ ಹರೇ ಲಕ್ಷ್ಮಣ ದೇವರು ಅಂತ ಹೇಳಿ ದಾಸರು ಬರೀತಾರೆ. ಬಹುಶಃ ದಾಸರು ಊಹೆಯನ್ನ ಮಾಡಿಕೊಂಡು ಸೀತಾ ಮತ್ತು ಹನುಮಂತನ ಸಂವಾದ ಹೀಗಿದ್ದಿರಬಹುದು ಅನ್ನುವಂತಹ ಮಾತುಗಳು ಎಷ್ಟು ಚೆನ್ನಾಗಿದ್ದಾವಲ್ಲ. ಅಣುವೂ ಹೌದು, ಮಹಾಬಲನೂ ಹೌದು. ಇಂತಹ ಹನುಮಂತ ನಮ್ಮ ಕಿಷ್ಕಿಂಧದಲ್ಲಿ ಕೇಸರಿ ಮತ್ತು ಅಂಜನಾದೇವಿಗೆ ಜನ್ಮಿಸಿದಂತಹ ಪುಣ್ಯದ ದಿವಸ ವೈಶಾಖ ನವಮಿ. ಹಾಗಾಗಿ ಹನುಮತ್ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೇವೆ. 17ನೇ ತಾರೀಕಿನಿಂದ ಜೂನ್ 15ನೇ ತಾರೀಕಿನವರೆಗೂ, ಮೇ 17ನೇ ತಾರೀಕಿನಿಂದ ಜೂನ್ 15ನೇ ತಾರೀಕಿನವರೆಗೂ ಜ್ಯೇಷ್ಠ ಅಧಿಕ ಮಾಸ ಬರುವಂಥದ್ದು. ಈ ಅಧಿಕ ಮಾಸ 32-33 ತಿಂಗಳಿಗೆ ಒಂದ್ಸಲ ಬರ್ತಾ ಇರುತ್ತೆ. ಯಾಕೆ ಬರುತ್ತಪ್ಪ ಅಂತ ಹೇಳಿದ್ರೆ,
ನೋಡಿ, ಚಂದ್ರನ ಒಂದು ವರ್ಷದ ಲೆಕ್ಕವನ್ನು ತಗೊಂಡ ಸಂದರ್ಭಕ್ಕೆ 354 ದಿನಗಳಾಗ್ತದೆ. ಅದೇ ರೀತಿಯಾಗಿ ಸೂರ್ಯನ ದಿನಗಳನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ 365 ದಿವಸಗಳು ಬರುತ್ತೆ. ಒಟ್ಟಾರೆಯಾಗಿ 10-11 ದಿವಸಗಳ ಅಂತರ ಸೂರ್ಯ ಮತ್ತು ಚಂದ್ರನಿಗೆ ಇರ್ತಕ್ಕಂಥದ್ದು. ಅದನ್ನ ಬ್ಯಾಲೆನ್ಸ್ ಮಾಡುವಂತಹ ಸಲುವಾಗಿ ಒಂದು ತಿಂಗಳನ್ನ 32-33 ತಿಂಗಳು ಒಂದ್ಸಲ ಆಡ್ ಮಾಡಿದ ಸಂದರ್ಭಕ್ಕೆ ಎರಡನ್ನು ಸಮಾನಾಂತರಿಸುವ ರೀತಿನಲ್ಲಿ ನೋಡಿದಾಗ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡದೇ ಇರತಕ್ಕಂತಹ ತಿಂಗಳು ಅದಾಗಿರ್ತದೆ. ಹಾಗಾಗಿ ಅದನ್ನು ಅಧಿಕ ಮಾಸ ಅಂತ ಕರಿತೀವಿ. ಅಧಿಕ ಮಾಸದಲ್ಲಿ ನಮಗೆ ಈ ಜಪತಪಗಳು, ದಾನ ಧರ್ಮಗಳು, ಮನಸ್ಸನ್ನ ಶುದ್ಧವಾಗಿ ಇಟ್ಟುಕೊಂಡಿರ್ತಕ್ಕಂತಹದ್ದು, ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳಿಗೆ ಬಹಳ ಪ್ರಾಶಸ್ತ್ಯವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ಅಧಿಕ ಮಾಸದ ಆಚರಣೆಯನ್ನ ತಾವೆಲ್ಲರೂ ಸಹ ಮಾಡಬೇಕು. ಅದೆಲ್ಲವೂ ಸಹ ಒಳ್ಳೇದಾಗ್ತಕ್ಕಂತಹದ್ದು. ಇನ್ನು ಪ್ರಮುಖವಾಗಿ ಬದಲಾಗ್ತಾ ಇರತಕ್ಕಂತಹ ಗ್ರಹಗಳನ್ನ ನೋಡಿದಂತಹ ಸಂದರ್ಭದಲ್ಲಿ 11ನೇ ತಾರೀಕು 5ನೇ ತಿಂಗಳು 2026 ಕುಜ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. 14ನೇ ತಾರೀಕು 5ನೇ ತಿಂಗಳು 2026 ಬುಧ ವೃಷಭ ರಾಶಿಗೆ ಪ್ರವೇಶ ಮಾಡಿದ್ರೆ ಅದೇ ದಿವಸ ಅಂದ್ರೆ 14ನೇ ತಾರೀಕೆ ಶುಕ್ರ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 15ನೇ ತಾರೀಕು 5ನೇ ತಿಂಗಳು 2026 ವೃಷಭ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. 29ನೇ ತಾರೀಕು 5ನೇ ತಿಂಗಳು 2026 ಮಿಥುನ ರಾಶಿಗೆ ಬುಧ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು. ಇದಿಷ್ಟು ಗ್ರಹದ ಸ್ಥಾನದ ಬದಲಾವಣೆಯ ವಿಚಾರಗಳು. ಜೊತೆಗೆ ಈ ಮೇ ತಿಂಗಳಲ್ಲಿ ಕೃತಿಕಾ ಮಳೆ ಇದೆ. ಕೃತಿಕಾ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು 11ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೂ. ಇದು ನಮ್ಮ ರೈತಾಪಿ ವರ್ಗದವರಿಗೆ ಬಹಳ ಅನುಕೂಲ ಆಗ್ತಕ್ಕಂತಹ ವಿಚಾರ. ಯಾವ ದಿನಾಂಕಗಳಲ್ಲಿ ಮಳೆ ಬರಬಹುದಪ್ಪ ಅಂತಂದ್ರೆ ನೋಡಿ, 11ನೇ ತಾರೀಕು, 12ನೇ ತಾರೀಕು, 13ನೇ ತಾರೀಕು, 16ನೇ ತಾರೀಕು, 17ನೇ ತಾರೀಕು, 20ನೇ ತಾರೀಕು, 21ನೇ ತಾರೀಕು, 22ನೇ ತಾರೀಕು, 23ನೇ ತಾರೀಕು, 24ನೇ ತಾರೀಕು, ಇದಿಷ್ಟು ದಿವಸಗಳು ಸಾಧಾರಣವಾಗಿರತಕ್ಕಂತಹ ಮಳೆಯನ್ನ ನಿರೀಕ್ಷೆ ಮಾಡಬಹುದು. ಇದು ನಮ್ಮ ರೈತಾಪಿ ವರ್ಗದವರಿಗೆ ಬಹಳ ಅನುಕೂಲತೆಗಳು. ಯಾಕಂದ್ರೆ ಇನ್ನೇನು ಮತ್ತೆ ಕೃಷಿ ಚಟುವಟಿಕೆಗಳು ಮಾಡಿಕೊಳ್ಬೇಕಲ್ಲ, ಜೀವನೋಪಾಯ ಆಗ್ಲೇಬೇಕಲ್ಲ. ಹಾಗಾಗಿ ಅವತ್ತಿನ ದಿವಸಗಳು ಮಳೆಯನ್ನ ನಿರೀಕ್ಷೆ ಮಾಡಬಹುದು. ಈ ಗ್ರಹಸ್ಥಿತಿಗಳ ಬದಲಾವಣೆಗಳಿಂದಾಗಿ ರಾಶಿ ಭವಿಷ್ಯ ಹೇಗಿದೆ ಅಂತ ಈಗ ಗಮನಿಸೋಣ. ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಗ್ರಹಸ್ಥಿತಿಗಳಿದೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, 6ನೇ ಮನೆಯಲ್ಲಿರ್ತಕ್ಕಂತಹ ರಾಹು ಮಹಾನ್ ಯೋಗವನ್ನ ತಂದು ಕೊಡ್ತಾ ಇದ್ದಾನೆ. ಸಪ್ತಮದ ಶನಿ ನೇರವಾಗಿ ನಿಮ್ ರಾಶಿ ಮೇಲೆ ದೃಷ್ಟಿಯನ್ನು ಹಾಕ್ತಾ ಇದ್ದಾನೆ. ಅದರ ಜೊತೆಗೆ ಭಾಗ್ಯಸ್ಥಾನದ ಮೇಲೂ ದೃಷ್ಟಿಯನ್ನು ಹರಿಸ್ತಾ ಇದ್ದಾನೆ. ಇನ್ನು ಅಷ್ಟಮದಲ್ಲಿರ್ತಕ್ಕಂತಹ ಕುಜ, ಭಾಗ್ಯಸ್ಥಾನದಲ್ಲಿರ್ತಕ್ಕಂತಹ ರವಿ ಮತ್ತು ಬುಧರು, ಅದೇ ರೀತಿಯಾಗಿ 10ನೇ ಮನೆಯಲ್ಲಿರ್ತಕ್ಕಂತಹ ಗುರು ಮತ್ತು ಶುಕ್ರರು, ಇನ್ನು 12ನೇ ಮನೆಯಲ್ಲಿರ್ತಕ್ಕಂತಹ ಕೇತು. ಇವುಗಳಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಈ ಆಧ್ಯಾತ್ಮ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಇದ್ದಂಥವ್ರಿಗೆ, ಸಾಧನೆ ಮಾಡ್ಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವ್ರಿಗೆ ಕುಂಡಲಿನಿ ಶಕ್ತಿಯ ಅವೇಕನ್ಗೆ ತುಂಬಾ ಚೆನ್ನಾಗಿರ್ತಕ್ಕಂತಹ ಸುಸಂದರ್ಭ. ಮತ್ತು ಆಧ್ಯಾತ್ಮಿಕವಾಗಿ ಒಂದಷ್ಟು ವಿಚಾರಗಳ ವಿನಿಮಯ ಮಾಡ್ಕೊಳ್ಬೇಕು, ಒಂದಷ್ಟು ತಿಳ್ಕೊಳ್ಬೇಕು, ಸಾಧಕನಾಗಿ ನಿಂತ್ಕೊಳ್ಬೇಕು ಅಂದ್ರೆ ಈ ಸಮಯ ಬಹಳ ಸುಸಂದರ್ಭದಲ್ಲಿ ಇದೆ. ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಅದೇ ರೀತಿಯಾಗಿ ನಿಮ್ ಜೀವನಕ್ಕೆ ಒಳ್ಳೇದಾಗಲಿ. ಅದೇ ರೀತಿಯಾಗಿ 6ನೇ ಮನೆ ರಾಹು ನಿಮಗೆ ಬಹಳ ಯೋಗವನ್ನು ತಂದು ಕೊಡ್ತಾನೆ ನೋಡಿ. ತುಂಬಾ ಚೆನ್ನಾಗಿರ್ತಕ್ಕಂತಹ ಯೋಗಗಳು. ಹಣಕಾಸಿನ ವಿಚಾರ ಆಗಬಹುದು, ವೈಭೋಗದ ವಿಚಾರ ಆಗಬಹುದು, ಪ್ರಯಾಣದ ವಿಚಾರ ಆಗಬಹುದು, ಆಸ್ತಿ ಅಂತಸ್ತಿನ ವಿಚಾರದಲ್ಲಾಗಬಹುದು, ಒಡವೆ ವಸ್ತ್ರಗಳ ವಿಚಾರಗಳಲ್ಲಾಗಬಹುದು, ಜೀವನದಲ್ಲಿ ನಿಮ್ಮ ಸುಖದ ಅಭಿವೃದ್ಧಿಗಾಗಬಹುದು, ನಿಮ್ಮ ವಾಂಛೆಯ ಅಭಿವೃದ್ಧಿಗಾಗಬಹುದು, ಒಳ್ಳೆ ರೀತಿಯಾಗಿರ್ತಕ್ಕಂತಹ ಫಲಾನುಫಲಗಳನ್ನ ಕೊಡ್ತಾ ಇದ್ದಾನೆ ಈ ಒಂದು ರಾಹು. ಸೊ ಚೆನ್ನಾಗಿರುವಂತಹ ಸಮಯದಲ್ಲಿ ಚೆನ್ನಾಗಿರೋ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಎಲ್ಲವೂ ಸಹ ಅನುಕೂಲತೆಗಳು ಉಂಟಾಗತ್ತೆ. ನಿಮ್ಮೆಲ್ಲರಿಗೂ ಸಹ ಜೀವನ ಚೆನ್ನಾಗಿ ಇರಲಿ. ಇನ್ನು ಅದೇ ರೀತಿಯಾಗಿ ಸಪ್ತಮದ ಶನಿ ಅವನು ನಿಮ್ಗೆ ಒಳ್ಳೆಯದನ್ನು ಮಾಡ್ಲಾರ, ಕೆಟ್ಟದ್ದನ್ನು ಮಾಡ್ಲಾರ, ಎರಡರ ಮಿಶ್ರಣಗಳನ್ನ ಕೊಡ್ತಾ ಹೋಗ್ತಾ ಇರ್ತಾನೆ. ಒಂದಷ್ಟು ಶನಿ ಅಶುಭನೂ ಹೌದು, ಶುಭನೂ ಸಹ ಆಗಿರೋದ್ರಿಂದ ಹಣಕಾಸಿನ ವಿಚಾರಗಳಲ್ಲಿ ನಿಮ್ಗೊಂದಷ್ಟು ಬರ್ಬೇಕಾದ ಸಮಯಕ್ಕೆ ಏನು ಬರೋದಿಲ್ಲ. ಜೊತೆಗೆ ರಾಶಿ ಮೇಲೆ ದೃಷ್ಟಿ ಬಿದ್ದಿರೋದ್ರಿಂದ ಇದಕ್ಕಿದ್ದ ಹಾಗೆ ನೀವು ಸೋಮಾರಿಗಳಾಗೋಗ್ಬಿಡ್ತೀರಿ. ಕೆಲಸ ಕಾರ್ಯಗಳಲ್ಲಿ ಸರಿಯಾಗಿ ನಿಮ್ಮ ಪಾರ್ಟಿಸಿಪೇಷನ್ ಇರೋದಿಲ್ಲ. ಏನೋ ಮಾಡ್ಬೇಕು, ಅಯ್ಯೋ ಮಾಡಿದ್ರೆ ಆಯ್ತು ಬಿಡು, ಬಿಟ್ರೆ ಬಿಡು ಅನ್ನುವಂತಹ ಉದಾಸೀನತೆಯ ಭಾವ ನಿಮ್ಮಲ್ಲಿ ಬಂದ್ಬಿಡತ್ತೆ. ಆದ್ರೆ ಮೂಲತಃ ನೀವು ಆ ರೀತಿಯಾದ ವ್ಯಕ್ತಿತ್ವವನ್ನ ಹೊಂದಿರುವಂಥವರಲ್ಲ.
ಆದ್ರೆ ಶನಿಯ ನೇರ ದೃಷ್ಟಿಯ ಪ್ರಭಾವದಿಂದಾಗಿ ಬಹಳ ತೊಂದರೆಗಳಾಗ್ತದೆ. ನೋಡಿ, ಶನಿ ದೃಷ್ಟಿ ಕೆಟ್ಟದ್ದು, ಸ್ಥಾನಬಲ ಒಳ್ಳೆಯದು. ಆದ್ರೆ ಗುರುವಿನ ದೃಷ್ಟಿ ಒಳ್ಳೆಯದು, ಸ್ಥಾನಬಲ ಕೆಟ್ಟದ್ದು, ಉಲ್ಟಾ. ಹಾಗಾಗಿ ಗುರುದೃಷ್ಟಿ ಬೇಕು ಅಂತ ಹೇಳ್ತಾರೆ, ಶನಿ ದೃಷ್ಟಿ ಬೇಡ ಅಂತ ಹೇಳ್ತಾರೆ. ಶನಿ ದೃಷ್ಟಿ ನಮ್ಮಲ್ಲಿ ಜೀವನದಲ್ಲಿ ಅನೇಕ ಕಷ್ಟಗಳನ್ನ, ನಷ್ಟಗಳನ್ನ, ತಾಪತ್ರಗಳನ್ನ ತಂದು ಹಾಕ್ತಾನೆ. ಆದ್ರೆ ಸ್ಥಾನದ ಬಲಕ್ಕೆ ಒಳ್ಳೆಯದನ್ನು ತುಂಬುತ್ತಾನೆ. ಆದ್ರೆ ಗುರು ತಾನಿರುವ ಸ್ಥಾನಕ್ಕೆ ಕೆಡಕನ್ನ ತಂದು ಕೊಟ್ಟರು, ದೃಷ್ಟಿಯನ್ನ ಬಹಳ ಶುಭ ರೀತಿಯಾಗಿ ಬೀರ್ತಾ ಒಳ್ಳೆಯದನ್ನ ಮಾಡ್ತಾ ಹೋಗ್ತಾ ಇರ್ತಾನೆ. ಜೊತೆ ಗುರುವಿನ ಸಂಚಾರವೂ ಸಹ ಜೂನ್ 1ನೇ ತಾರೀಕಿನ ರಾತ್ರಿ 2ನೇ ತಾರೀಕಿನ ಬೆಳಗಿನ ಜಾವಕ್ಕೆ ಆಗತ್ತೆ. ನಿಮ್ಮ ರಾಶಿಯಿಂದ 11ನೇ ಮನೆಗೆ ಬರ್ತಾ ಇದೆ. ಗೋಚಾರದಲ್ಲೇನೋ ಗುರುಬಲ ಬರ್ತಾ ಇದೆ. ಆದ್ರೆ ನಿಮ್ ಜನ್ಮ ಜಾತಕದಲ್ಲೇನಾದ್ರೂ 3ನೇ ಮನೆ, 6ನೇ ಮನೆ, 12ನೇ ಮನೆ, 8ನೇ ಮನೆಯಲ್ಲಿ ಇದ್ರೆ ಗುರು ಶಾಂತಿ ಮಾಡಿಸ್ಕೊಳ್ಳಿ. ಗುರು ಶಾಂತಿನ ಯಾಕಾದ್ರೂ ಮಾಡಿಸ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ, ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಳ್ಳೆಯದ್ದು ಅಂದ್ರೆ ಒಂದು ವಿವಾಹವಾಗಬಹುದು, ಸಂತಾನದ ಭಾಗ್ಯ ಆಗ್ಬಹುದು, ಕೆಲಸವಾಗಬಹುದು, ವಿದ್ಯಾಭ್ಯಾಸವಾಗಬಹುದು, ಜೀವನದ ಅಭಿವೃದ್ಧಿ ಆಗಬಹುದು, ಆಸ್ತಿ ಸಿಗ್ತಕ್ಕಂತಹದ್ದು, ಅದೃಷ್ಟ ಸಿಗತಕ್ಕಂತಹದ್ದು, ನಮ್ಮ ಇಚ್ಛಿತ ಜೀವನವನ್ನ ನಮ್ಮ ಇಚ್ಛೆಗೆ ಬೇಕಾದ ಹಾಗೆ ಸಂಪೂರ್ಣವಾಗಿ ಉಪಯೋಗಿಸಿಕೊಂಡು ಜೀವಿಸುವಂತಹದ್ದಾಗಬಹುದು. ಇಂಥದ್ದಕ್ಕೆಲ್ಲ ಗುರುಬಲ ಬೇಕೇ ಬೇಕು. ಗೋಚಾರದಲ್ಲಿ ಗುರುಬಲ ವರ್ಷದಿಂದ ವರ್ಷಕ್ಕೆ ಭಿನ್ನವಾಗ್ತಾ ಹೋಗ್ತಾ ಇದ್ದಿರುತ್ತೆ. ಆದ್ರೆ ನಿಮ್ ಜನ್ಮಜಾತಕದಲ್ಲೂ ಏನಾದರೂ 3ನೇ ಮನೆಯಲ್ಲಾಗ್ಲಿ, 6ನೇ ಮನೆಯಲ್ಲಾಗ್ಲಿ, 8ನೇ ಮನೆಯಲ್ಲಾಗ್ಲಿ, 12ನೇ ಮನೆಯಲ್ಲಾಗ್ಲಿ ಗುರುವಿನ ಸಂಚಾರ ಇದ್ದಾಗ ಖಂಡಿತವಾಗಿಯೂ ನೀವು ಸಹ ಗುರು ಶಾಂತಿಯನ್ನು ಮಾಡಿಸ್ಲೇಬೇಕಾಗ್ತದೆ. ಕಾರಣ, ನಿಮಗೆ ಜಾತಕದ ಒಳಗಡೆಯೇ ಗುರುವಿನ ಅನುಗ್ರಹ ಸರಿಯಾಗಿ ಇರೋದಿಲ್ಲ. ಗೋಚಾರದಲ್ಲಿ ಬಂದ್ರೆಷ್ಟು ಬಿಟ್ರೆಷ್ಟು 20 ಭಾಗದ ಫಲ. ಹಾಗಾಗಿ ಗುರು ಮಹಾಯಾಗಕ್ಕೆ ಬಂದ ಸಂದರ್ಭಕ್ಕೆ ನಿಮ್ಮ ಜನ್ಮ ಜಾತಕದ್ದು ಮತ್ತು ಗೋಚಾರದ್ದು ಎರಡೂ ಸಹ ಪರಿಹಾರ ಆಗ್ತದೆ. ಅಷ್ಟು ಮಾತ್ರ ಅಲ್ಲ, ಈಗ ಗುರುವು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರೋದ್ರಿಂದಾಗಿ ಯಮುನಾ ನದಿಯು ಪುಷ್ಕರವಾಗ್ತದೆ. ಪುಷ್ಕರ ಸ್ನಾನ ನಾವು ಪ್ರತಿ ವರ್ಷ ಮಾಡ್ತಾನೆ ಇರ್ತೇವೆ. ಗುರುವು ತನ್ನ ರಾಶಿ ಚಕ್ರದ ಬದಲಾವಣೆಯಿಂದ ಹಲವಾರು ನದಿಗಳು ಪುಷ್ಕರವಾಗ್ತಾನೆ ಇರುತ್ತೆ. 12 ನದಿಗಳು, ಗಂಗೆಯಿಂದ ನರ್ಮದಾ ನದಿಯವರೆಗೂ. ಗಂಗಾ ಆಗಬಹುದು, ಅದೇ ರೀತಿಯಾಗಿ ಸಿಂಧು ಆಗಬಹುದು, ಸರಸ್ವತಿ ಆಗಬಹುದು, ಗೋದಾವರಿ, ಕೃಷ್ಣ, ಕಾವೇರಿ, ತುಂಗಭದ್ರ, ನರ್ಮದಾ, ಹೀಗೆ 16 ನದಿಗಳು, 12 ನದಿಗಳು ಪರಮ ಪವಿತ್ರವಾಗಿ ಪುಷ್ಕರವಾಗುತ್ತವೆ. ಆ ಪುಷ್ಕರವಾದ ಸಂದರ್ಭದಲ್ಲಿ ನದಿ ತೀರ್ಥದಲ್ಲಿ ಪುಷ್ಕರ ಸ್ನಾನವನ್ನ ಮಾಡ್ತಕ್ಕಂಥದ್ದು ಪದ್ಧತಿ. ನಿಮ್ಮ ಜನ್ಮ ಜಾತಕದಲ್ಲೇನಾದರೂ ಗುರು ಮತ್ತು ರಾಹು ಕರ್ಕಾಟಕ ರಾಶಿಯಲ್ಲಿ ಇದ್ದ ಸಂದರ್ಭಕ್ಕೆ ಅದನ್ನ ಗುರುರಾಹು ಚಾಂಡಾಲ ಯೋಗ ಅಂತ ಕರಿತೀವಿ. ಆ ಚಾಂಡಾಲ ಯೋಗ ಯಾಕಾದ್ರೂ ಬರುತ್ತಪ್ಪ ಅಂತ ಹೇಳಿದ್ರೆ, ನದಿಯನ್ನ ನೀವು ಮೈಲಿಗೆ ಮಾಡಿದ್ರಿ, ನದಿಗೇನಾದ್ರೂ ಅಪಚಾರಗಳನ್ನ ಮಾಡಿದ್ದಾಗ, ನದಿ ನೀರನ್ನ ನೀವು ಅಪವಿತ್ರಗೊಳಿಸಿದ್ದಾಗ ನಿಮಗೆ ಗುರು ಮತ್ತು ರಾಹು ಒಟ್ಟಿಗೆ ಒಂದೇ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ಒಂದೊಂದು ಭಾಗದಲ್ಲಿ ಇದ್ದ ಸಂದರ್ಭದಲ್ಲಿ ಒಂದೊಂದು ನದಿಯ ಶಾಪಗಳು ಅಂತ ನಾವು ಕರಿತೀವಿ. ಕರ್ಕಾಟಕ ರಾಶಿಯಲ್ಲಿ ಇದ್ದ ಸಂದರ್ಭಕ್ಕೆ ಯಮುನಾ ನದಿಯ ಶಾಪ ಉಂಟಾಗಿರ್ತದೆ. ಆ ಯಮುನಾ ನದಿಯಲ್ಲಿ 12 ವರ್ಷಕ್ಕೊಮ್ಮೆ ಬರ್ತಕ್ಕಂತಹ ಈ ಪುಷ್ಕರ ಸ್ನಾನವನ್ನ ಮಾಡಬೇಕಾಗ್ತದೆ. ಸಾಧ್ಯವಾದಂಥವರು ಯಮುನಾ ಘಟ್ಟಕ್ಕೆ ಹೋಗಿ ಯಮುನಾ ಘಟ್ಟದಲ್ಲೇ ಸ್ನಾನ ಮಾಡ್ಕೊಂಡು ಬನ್ನಿ. ಸಾಧ್ಯವಿಲ್ಲದೆ ಇರತಕ್ಕಂಥವರಿಗೆ ನಾವು ಯಮುನಾ ತೀರ್ಥವನ್ನ ದಿನಾಂಕ 31ನೇ ತಾರೀಕು 5ನೇ ತಿಂಗಳು 2026 ಗುರು ಮಹಾಯಾಗದ ಸಂದರ್ಭದಲ್ಲಿ ಪೂಜಿಸಿ ನಿಮಗೆ ಕೊಡ್ತೀವಿ, ಉಚಿತವಾಗಿ ಕೊಡ್ತೀವಿ. ಬಂದಂತಹವರಿಗೆ ಆ ಯಮುನಾ ತೀರ್ಥವನ್ನ ನೀವ್ ಏನ್ ಮಾಡಬೇಕು, ಜೂನ್ 15ನೇ ತಾರೀಕಿನ ಒಳಗೆ ನಿಮ್ಮ ಮನೆಯಲ್ಲಿ 3 ದಿವಸಗಳ ಕಾಲ ಇಟ್ಕೊಂಡಿದ್ದು ಪೂಜಿಸಿ, ಅದಾದ ನಂತರ ಸ್ನಾನದ ನೀರಿಗೆ ಆ ಯಮುನಾ ತೀರ್ಥವನ್ನ ಮಿಶ್ರಣ ಮಾಡಿಕೊಂಡು ಸ್ನಾನ ಮಾಡಿದ್ದೆ ಆದ್ರೆ ಆ ಯಮುನಾ ಘಟ್ಟದಲ್ಲಿ ಸ್ನಾನ ಮಾಡಿದಂತಹ ಪುಣ್ಯದ ಫಲವೇ ಸಿಗ್ತದೆ. ಹಾಗಾಗಿ ಈ ಒಂದು ಉಪಯೋಗವನ್ನ 31ನೇ ತಾರೀಕು 5ನೇ ತಿಂಗಳು 2026 ವಿಶೇಷವಾದಂತಹ ಆ ಕಾಲಘಟ್ಟದಲ್ಲಿ ನಾವು ನಿಮ್ಗೆ ಉಚಿತವಾಗಿ ಕೊಡ್ತಾ ಇದ್ದೇವೆ. ಯಾಗಕ್ಕೆ ಬರ್ತಕ್ಕಂಥವರಿಗೆ ಮತ್ತು ಗುರು ಶಾಂತಿಯಲ್ಲಿ ಪಾಲ್ಗೊಂಡವರಿಗೂ ಸಹ, ಯಾರು ಪೂಜೆ ಮಾಡಿಸ್ತಾ ಇದ್ದೀರಾ ಅವರಿಗೂ ಕೊಡ್ತೀವಿ, ಮಾಡಿಸ್ದೇ ಇದ್ದಂಥವರಿಗೂ ಕೊಡ್ತೀವಿ. ಪೂಜೆ ಮಾಡಿಸಿದಂಥವ್ರಿಗೆ ಮಾತ್ರ ಅಂತಾನೆ ಅಲ್ಲ, ಯಾರು ಬಂದು ಬೇಕಾದ್ರೂ ಯಮುನಾ ತೀರ್ಥ ಬೇಕು ಅಂತ ಹೇಳಿ ಕೇಳಿ ತಗೊಂಡು ಹೋಗಿ, ಸ್ವತಃ ನಾವೇ ಕೊಡ್ತೀವಿ.
ನಿಮ್ಗೆ ಅನುಕೂಲತೆಗಳು ಉಂಟಾಗ್ಲಿ. ಅದೇ ರೀತಿಯಾಗಿ ಗುರು ಮಹಾಯಾಗದಲ್ಲಿ ವಿಶೇಷವಾಗಿ ಪಾಲ್ಗೊಂಡು ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಗುರುದೋಷವನ್ನ ನಿವಾರಣೆ ಮಾಡ್ಕೊಳ್ಳಿ. ಈ ಗುರು ಮಹಾಯಾಗದ ಶುಲ್ಕವು ನಿಮಗೆ 800 ರೂಪಾಯಿಗಳಾಗಿರುತ್ತೆ. ಸೊ ಹಾಗಾಗಿ ಈ ವಿಶೇಷವಾಗಿರ್ತಕ್ಕಂತಹ ಗುರು ಮಹಾಯಾಗದಲ್ಲಿ ಪಾಲ್ಗೊಳ್ಳೋದು ಮರಿಬೇಡಿ. ಇನ್ನು ಗುರು ಮಹಾಯಾಗದಲ್ಲಿ ಯಾಗದ ನಂತರ ನಿಮಗೆ ಕೊಡ್ತಾ ಇರತಕ್ಕಂತಹ ರಕ್ಷಪ್ರಸಾದ, ರಕ್ಷೆಯು ಅಂದ್ರೆ ಗುರು ಕವಚವನ್ನ ಮತ್ತು ಅಕ್ಷತಾ ಪ್ರಸಾದವನ್ನ ಕೊಡ್ತೀವಿ. ಅದು ಎರಡನ್ನೂ ಸಹ ನೀವು ಇಟ್ಕೊಂಡಿರ್ಬೇಕು. ಕವಚವನ್ನ ಧರಿಸಿಕೊಳ್ಬೇಕು, ಕತ್ನಲ್ಲಾಗ್ಲಿ ಅಥವಾ ತೋಳ್ನಲ್ಲಾಗ್ಲಿ. ಅಕ್ಷತೆಯನ್ನ 2 ಭಾಗಗಳನ್ನಾಗಿ ಮಾಡಿ ಇಟ್ಕೊಂಡಿದ್ದು ನೀವು ಒಂದು ನಿಮ್ಮ ದೇವರ ಮನೆಯಲ್ಲಿಟ್ಟು ದಿನ ನಮಸ್ಕಾರಗಳನ್ನು ಮಾಡ್ಕೋಬೇಕು. ಇನ್ನೊಂದು ಪ್ಯಾಕ್ ಮಾಡಿ ಇಟ್ಕೊಂಡು ನಿಮ್ಮ ಜೇಬ್ನಲ್ಲಿ ಇಟ್ಕೊಂಡು ಕೆಲಸ ಕಾರ್ಯಗಳಿಗೆ ಮುಂದುವರಿರಿ. ಗುರುವಿನ ಅನುಗ್ರಹ ಉಂಟಾಗ್ತದೆ. ಅಷ್ಟಮದ ಕುಜ, ಅಷ್ಟಮದಲ್ಲಿ ನಿಮ್ಗೆ ಕುಜನು ಅಷ್ಟಮಾಧಿಪತಿ ಅಷ್ಟಮದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಗೆ ಒಂದಷ್ಟು ದೇಹದಲ್ಲಿ ಪಿತ್ತ ಪ್ರಕೃತಿಗಳು ಜಾಸ್ತಿ ಆಗ್ತಕ್ಕಂತಹದ್ದು, ಪಿತ್ತದಿಂದ ಮತ್ತು ಹೊಟ್ಟೆಯಲ್ಲಿ ನಿಮಗೆ ಅಗ್ನಿಯ ಕೆಲಸಗಳು ಜಾಸ್ತಿ ಆಗ್ತವೆ. ಅಂದ್ರೆ ಹೊಟ್ಟೆಯಲ್ಲಿ ಉರಿ ಬರೋದು, ಉರಿಮೂತ್ರ ಕಾಯಿಲೆಗಳು ಬರ್ತಕ್ಕಂಥದ್ದು, ಪಾಚನ ಕ್ರಿಯೆಗಳು ಸರಿಯಾಗಿ ಆಗದೆ ಇರತಕ್ಕಂಥದ್ದು, ಅಂದ್ರೆ ಇಂಡೈಜೆಷನ್ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಡೈಜೆಷನ್ ನಲ್ಲಿ ಬಹಳ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು, ಮೋಷನ್ ಪ್ರಾಬ್ಲಮ್ಗಳು ಉಂಟಾಗ್ತಕ್ಕಂಥದ್ದೆಲ್ಲ ಆಗ್ತದೆ. ಆರೋಗ್ಯದಲ್ಲಿ ಬಹಳ ಕಾಳಜಿ ಮಾಡ್ಬೇಕಾಗ್ತದೆ. ಈ ಒಂದು ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರು ಬಂಧು ಮಿತ್ರರು ಒಂದಷ್ಟರ ಮಟ್ಟಕ್ಕೆ ಗುರುವಿನ ಅನುಗ್ರಹದಿಂದ ಸಹಾಯ ಸಹಕಾರವನ್ನು ಕೊಡ್ತಾನೆ. ಚತುರ್ಥಾಧಿಪತಿ ಸಪ್ತಮಾಧಿಪತಿ ಇಲ್ಲಿ ನಿಮಗೆ 10ನೇ ಮನೆಯಲ್ಲಿ ಇರುವಂತಹದ್ದು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಲ್ಲೂ ಅಭಿವೃದ್ಧಿಯನ್ನ ಕೊಡ್ತಾನೆ. ಮನಸ್ಸಿಗೆ ಚಿಂತೆ ಇದ್ದರೂ ಸಹ ಎಲ್ಲೋ ಒಂದ್ ಕಡೆ ಕೆಲಸ ಕಾರ್ಯಗಳ ಪ್ರಗತಿಯಿಂದ ಪರವಾಗಿಲ್ಲ ಬಿಡು, ಇವತ್ತೆಲ್ಲ ನಾಳೆ ನಾನು ಚೆನ್ನಾಗಿ ಆಗಬಹುದು ಅನ್ನುವಂತಹ ನಿರೀಕ್ಷೆಯನ್ನೂ ಸಹ ಹುಟ್ಟಾಕ್ತಾ ಇರ್ತಾನೆ. ಸೊ ಹಾಗಾಗಿ ಒಂದಷ್ಟು ಶುಭ ರೀತಿಯಾಗಿರ್ತಕ್ಕಂತಹ ಫಲಗಳು ಗುರುವಿನ ಅನುಗ್ರಹದಿಂದ, ಶುಕ್ರನ ಅನುಗ್ರಹದಿಂದ, ಧನಾಧಿಪತಿ 10ನೇ ಮನೆ ಒಳಗಡೆ, ಭಾಗ್ಯಾಧಿಪತಿ 10ನೇ ಮನೆ ಒಳಗಡೆ. ಸೊ ಕೆಲಸ ಕಾರ್ಯಗಳಿಲ್ಲದೆ ಒದ್ದಾಡ್ತಾ ಇದ್ದಂಥವ್ರಿಗೆ ಚೆನ್ನಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳು ನಿಮಗೆ ಸಿಗ್ತಕ್ಕಂಥದ್ದು, ನಿಮ್ಮ ನಿರೀಕ್ಷೆಗೂ ಮೀರಿದ ಸಂಬಳವನ್ನ ಪಡೆದುಕೊಳ್ಳುವ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗಿದೆ. ಜೊತೆಗೆ 12 ವರ್ಷಗಳ ನಂತರ ನಿಮ್ಮ ಲಾಭಸ್ಥಾನಕ್ಕೆ ಗುರುವಿನ ಪ್ರವೇಶವಾಗತ್ತೆ ಜೂನ್ ತಿಂಗಳಿನಿಂದ. ಅದು ನಿಮ್ಗೆ ಅತ್ಯಂತ ರಾಜಯೋಗವನ್ನು ಬೇರೆ ಕರುಣಿಸುತ್ತೆ. ಈಗಾಗಲೇ ಗುರುವಿನ ಶುಭ ರೀತಿಯ ಶುಭ ದೃಷ್ಟಿಯ ಪ್ರಭಾವಕ್ಕೂ ಸಹ ಒಳಗಾಗಿರ್ತೀರಾ. ಪ್ರಯಾಣದಲ್ಲಿದ್ದಂತಹ ಅಡೆತಡೆಗಳು ಸ್ವಲ್ಪ ಮಟ್ಟಕ್ಕೆ ನಿವಾರಣೆ ಆಗ್ತಕ್ಕಂಥದ್ದು, ಕಾರ್ಯಗಳಲ್ಲಿ ಹಿನ್ನಡೆ ಇದ್ದರೂ ಮುಂದಿನ ದಿನಮಾನಗಳಲ್ಲಿ ಚೆನ್ನಾಗಾಗ್ತಕ್ಕಂಥದ್ದಾಗುತ್ತೆ. ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಬಹಳ ಗುರುತಿಸಿಕೊಂಡಿರ್ತಕ್ಕಂಥವರಿಗೆ ಗೌರವ ಸ್ಥಾನಮಾನಗಳ ಪ್ರಾಪ್ತಿ ಉಂಟಾಗತಕ್ಕಂತಹದ್ದು, ಬಂಧು ಮಿತ್ರರ ಸಹಾಯ ಸಹಕಾರಗಳು ಸಿಗತ್ತೆ. ಕುಟುಂಬದಲ್ಲೊಂದಷ್ಟು ನೆಮ್ಮದಿಯ ವಾತಾವರಣ, ನಿಮ್ಮ ಸಹೋದರ ಸಹೋದರಿಯರೊಟ್ಟಿಗೆ ಶುಭ ರೀತಿಯಾಗಿರತಕ್ಕಂತಹ ಬಾಂಡಿಂಗ್ ಎಲ್ಲ ಆಗ್ತಕ್ಕಂಥದ್ದು ಆಗತ್ತೆ. ಒಟ್ಟಾರೆ ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ತಿಂಗಳಲ್ಲಿ ಶೇಕಡಾವಾರು ನೋಡೋಕ್ ಹೋಯ್ತು ಅಂದ್ರೆ 70ರಿಂದ 80ರಷ್ಟು ಶುಭ ಫಲಗಳಿದ್ದಾವೆ. ಇನ್ನೊಂದು 20ರಿಂದ 30% ಅಷ್ಟು ಮಾತ್ರ ಶುಭ ಫಲಗಳಿದ್ದಾವೆ. ಒಂದಷ್ಟು ಜನ್ಮಜಾತಕವನ್ನು ನೋಡ್ಕೊಳ್ಳಿ. ಜನ್ಮಜಾತಕದಲ್ಲಿ ಏನಾದ್ರೂ ತಾಪತ್ರೆಗಳಿತ್ತು ಅಂದ್ರೆ ಅದಕ್ಕೆ ಬೇಕಾಗಿರೋ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಒಳ್ಳೇದಾಗಲಿ. ಕನ್ಯಾ ರಾಶಿಯವರು ಯಾವುದೇ ರೀತಿಯಾಗಿ ಹೊಸದಾಗಿರ್ತಕ್ಕಂತಹ ಹೆಜ್ಜೆ ಇಡಬೇಕು ಅಂತಂದ್ರು ಯೋಚನೆ ಮಾಡಿ ಸುಮ್ನೆ ಇಡೋದಕ್ಕೆ ಹೋಗ್ಬೇಡಿ. ವಿದ್ಯಾರ್ಥಿಗಳಿಗೆ ಪರವಾಗಿಲ್ಲ, ಶುಭವಾದ ವಾತಾವರಣ ಇದೆ. ಅದರಲ್ಲೂ ಹೈಯರ್ ಸ್ಟಡೀಸ್ ಮಾಡ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿದೆ. ಒಂದು ಸಾಧಾರಣವಾಗಿರ್ತಕ್ಕಂತಹ ಮಾಧ್ಯಮಗಳಲ್ಲಿ ಒಂದು ಈ ಕಾಲೇಜ್ ಓದ್ತಾ ಇರ್ತಕ್ಕಂಥವ್ರಿಗಾಗ್ಲಿ ಅಥವಾ ಏನು ಒಂದು ಪ್ರೈಮರಿ ಎಜುಕೇಶನ್ ಮಾಡ್ತಾ ಇರುವಂತವ್ರಿಗೆ ಪರವಾಗಿಲ್ಲ, ನಷ್ಟವೇನಿಲ್ಲ. ಆದ್ರೆ ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನು ತಗೋಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗೆಲ್ಲ ತುಂಬಾ ಚೆನ್ನಾಗಿದೆ ಸಮಯ. ಉಪಯೋಗಿಸ್ಕೊಂಡು ನಿಮ್ ಜೀವನದಲ್ಲಿ ಚೆನ್ನಾಗಿರ್ತಕ್ಕಂಥದ್ದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಕನ್ಯಾ ರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯ ಇದಾಗಿತ್ತು. ಪರಿಹಾರ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಅಂತ ಹೇಳಿದ ಸಂದರ್ಭದಲ್ಲಿ ನೀವು ಮಾಡ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಜೀವ ಜಂತುಗಳಿಗೆ ನೀವು ಕೊಡ್ತಕ್ಕಂತಹ 1 ಹನಿ ನೀರು ಅವುಗಳ ಪ್ರಾಣವನ್ನ ಉಳಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಅದೇ ರೀತಿಯಾಗಿ ಸುತ್ತಮುತ್ತ ಇರತಕ್ಕಂತಹ ವಾತಾವರಣದಲ್ಲಿ ಸಾಧ್ಯವಾದಷ್ಟು ಗಿಡಗಳನ್ನ ನೆಟ್ಟು ಪೋಷಣೆ ಮಾಡ್ತಕ್ಕಂತಹ ಕೆಲಸವನ್ನ ಮಾಡಿ. ಪ್ರಕೃತಿಯನ್ನು ಉಳಿಸಿದರೆ, ಪ್ರಕೃತಿಯನ್ನ ಬೆಳೆಸಿದರೆ ಪರಮೇಶ್ವರನೇ ನಮ್ಮನ್ನ ಹರಸಿ ಹಾರೈಸ್ತಾನೆ.
ನಮ್ಮ ಬದುಕಿನಲ್ಲಿ ಇರ್ತಕ್ಕಂತಹ ಕಷ್ಟಗಳು ದೂರವಾಗ್ತದೆ. ಶುಭವಾಗ್ಲಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ನೀವು ಮಾಡ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿನಿತ್ಯ ಬೆಳಗ್ಗಿನ ಜಾವದಲ್ಲಿ ನೀವು ರಾಮತಾರಕ ಮಂತ್ರವನ್ನ ಪಠಣ ಮಾಡ್ತಾ ಬನ್ನಿ. 54 ಅಥವಾ 108 ಬಾರಿ ರಾಮತಾರಕ ಮಂತ್ರವನ್ನ ಜಪ ಮಾಡೋದ್ರಿಂದ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳನ್ನ ಅನುಭವಿಸ್ತೀರಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಇದಾಗಿತ್ತು ಮೇ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಕನ್ಯಾ ರಾಶಿಯವರಿಗೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.